ಎಲ್ಲರಿಗೂ ನಮಸ್ಕಾರ. ನನ್ನ 25 ವರ್ಷದ ಸಿನಿ ಪ್ರಯಾಣದಲ್ಲಿ ಎರಡು ನನಗೆ ಬಹಳ ಖುಷಿಯಾದ ವಿಚಾರ. ಒಂದು ಶಿವಣ್ಣನ ಜೊತೆ ಒಡನಾಟ, ಎರಡನೇದು ಉಪ್ಪಿ ಸರ್ ನಮ್ಮ ಬ್ಯಾನರ್ಗೆ ಡೈರೆಕ್ಷನ್ ಮಾಡ್ತಾ ಇರೋದು. ಯಾಕಂದ್ರೆ ಅವರು ಎರಡು ಸಿನಿಮಾ ನಮ್ಮ ಜೊತೆ ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ. ಬಟ್ ಈ ಸತಿ ಡೈರೆಕ್ಷನ್ ಆಗಿ ಡೈರೆಕ್ಟ್ ಮಾಡ್ತಾ ಇರೋದು ನಮ್ಮ ಭಾಗ್ಯ. ನಾನು ಅವತ್ತೇ ಮುಹೂರ್ತದಲ್ಲಿ ಹೇಳಿದೆ, ಈ ಭಾಗ್ಯ ಕೆಲವರಿಗೆ ಸಿಗೋದು. ಯಾಕಂದ್ರೆ ನಾನು ನೋಡ್ದಂಗೆ ಎಲ್ಲ ಡೈರೆಕ್ಟರು ರಂಜಿಸ್ತಾರೆ, ಆದ್ರೆ ಉಪ್ಪಿ ಸರ್ ರಂಜನೆಯಲ್ಲೂ ಒಂದು ಸತ್ಯನ ಹೇಳಕ್ ಹೊರಡ್ತಾರೆ. ಅದು ಯಾವ ಡೈರೆಕ್ಟರು ಮಾಡಲ್ಲ ನಾನು ನೋಡ್ದಂಗೆ. ಸೊ ಅದರ ಸ್ಪೆಷಾಲಿಟಿ. ಈ ಚಿತ್ರನ ನಾವೆಲ್ಲ ಬೂತ್ ಕನ್ನಡಿ ಇಟ್ಕೊಂಡು ನೋಡ್ಬೇಕು, ಅಷ್ಟು ಡೀಪ್ ಆಗಿ ಬುದ್ಧಿ ಹೇಳಿದ್ದಾರೆ ಎಲ್ಲರಿಗೂ. ಸೊ ನಾನು ಒಬ್ಬ ಮೇರು ನಟನ ಅಭಿಮಾನಿಯಾಗಿ, ಅಭಿಮಾನಿಗಳ ಕುತೂಹಲ ನನಗೂ ಅರ್ಥ ಆಗುತ್ತೆ. ಉಪ್ಪಿ ಸರ್ ಅಭಿಮಾನಿಗಳು ನನ್ನ ಯಾವಾಗ್ಲೂ ಟಾರ್ಚರ್ ಕೊಡ್ತಾ ಇರ್ತಾರೆ, ಯಾವ ಡೇಟ್ ಅನೌನ್ಸ್ ಮಾಡ್ರಿ ಅಂತ. ಬಟ್ ಈ ಚಿತ್ರ ನಿರ್ದೇಶನ ಮಾಡಿರೋದು ನನ್ನ ನಿಮ್ಮೆಲ್ಲರ ಮೆಚ್ಚಿನ ನಟ ಉಪೇಂದ್ರ ಅವರೇ. ಸೊ ಬಹಳ ಕಷ್ಟಪಟ್ಟು 2 ವರ್ಷದಿಂದ ಯಾವುದೇ ಸಿನಿಮಾ ಮಾಡದೆ ಒಂದು ಚಿತ್ರಕ್ಕೆ ಕೂತಿದ್ದಾರೆ ಅಂದ್ರೆ, ಒಬ್ಬ ಟೈರ್ 1 ಹೀರೋ ಆಗಿ ಬೇರೆ ಸಿನಿಮಾಗಳನ್ನೆಲ್ಲ ಬಿಟ್ಟಿದ್ದು ಕೂತಿದ್ದಾರೆ ಅಂದ್ರೆ ಎಷ್ಟು ಅರ್ಥಗರ್ಭಿತವಾಗಿ ಬರ್ತಾ ಇದೆ ಅಂದ್ರೆ, ಅಭಿಮಾನಿಯಾಗಿ ನಾನು ಈ ಚಿತ್ರನ ಒಬ್ಬ ನಿರ್ಮಾಣ ಮಾಡಿದ್ರು ಪರವಾಗಿಲ್ಲ ಅಂತ ಅಭಿಮಾನಿಯಾಗಿ ಕಾಯ್ತಾ ಇದ್ದಾರೆ ನೋಡಕ್ಕೆ. ಸೊ ಆದಷ್ಟು ಬೇಗ ಅಂದ್ರೆ ಮುಂದಿನ ವಾರ ನಾವು ಇನ್ನೊಂದು ಪ್ರೋಗ್ರಾಮ್ ಮಾಡಿ ಡೇಟ್ ಅನೌನ್ಸ್ ಮಾಡ್ತಾ ಇದೀವಿ. ಎಲ್ಲರ ಕುತೂಹಲಕ್ಕೆ ಅದು ತೆರೆ ಎಳಿತಾರೆ ಉಪ್ಪಿ ಸರ್. ಖಂಡಿತವಾಗ್ಲೂ ಈ ಚಿತ್ರ ಕರ್ನಾಟಕದ ಕನ್ನಡ ಚಿತ್ರ ಪ್ರೇಕ್ಷಕರು ಒಪ್ತಾರೆ ಅಂತ, ಕನ್ನಡ ಪ್ರೇಕ್ಷಕರೆಲ್ಲ ಭಾರತದ ಎಲ್ಲಾ ಪ್ರೇಕ್ಷಕರು ಒಪ್ತಾರೆ ಅಂತ ನನಗೆ ಭರವಸೆ ಇದೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.